ಹಾಯ್ ಗಾಯ್ ಜಂಡು ಬಾಮ್ ಇದೆಯಾ ಏನ ವಿಶೇಷ ಕುಡಿತಾ ಇದ್ದೀನಿ ಅಷ್ಟೇ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ಸಾಯಂಕಾಲ 4:15 ಆಗ್ತಾ ಇದೆ. ನಾನು ನಮ್ಮ ಯಜಮಾನ್ರು ರೆಡಿ ಆಗಿದ್ದೀವಿ. ಭವಿಷ್ಯ ದಾಂಡಿಯಾಗೆ ರೆಡಿ ಆಗಿಬಿಟ್ಟು ಹೋಗಲಿಲ್ಲ. ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಕಾಲೇಜ್ಗೆ ಆಲ್ರೆಡಿ ಹೋಗಾಯಿತು ಅವಳು ಬೆಳಗ್ಗೆನೆ. ಸೊ ಈಗ ರೆಡಿ ಆಗಿರ್ತಾಳೆ, ಮೇ ಬಿ ಸ್ಟಾರ್ಟು ಆಗಿರುತ್ತೆ ಅನಿಸುತ್ತೆ. ಅವಳು ವಾಪಸ್ ಬಂದಾದಮೇಲೆ ನಾನು ಅವಳು ಹೆಂಗೆ ರೆಡಿ ಆಗಿದ್ದಾಳೆ ಅಂತ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನಾನು ನನ್ನ ಯಜಮಾನ್ರು ಇಲ್ಲೇ ಪಾರ್ಕ್ಗೆ ವಾಕಿಗೆ ಹೋಗಿ ಒಂದು ದೇವಸ್ಥಾನಕ್ಕೆ ಹೋಗಿ ಮೇ ಬಿ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಿ ಕಾಫಿ ಕುಡ್ಕೊಂಡು ಮನೆಗೆ ಬರ್ತೀವಿ. ಇವಾಗ ಸದ್ಯಕ್ಕೆ ಹೊರಡೋಣ ಗೈಸ್ ದೇವಸ್ಥಾನಕ್ಕೆ. ಆ್ಯಂಡ್ ಟುಡೇಸ್ ಕಲರ್ ಈಸ್ ಆರೆಂಜ್. ನಾನು ಬಂದಾದಮೇಲೆ ನವರಾತ್ರಿದು 7ನೇ ದಿನದ್ದು ಸ್ಟೋರಿ ಹೇಳ್ತೀನಿ, ತುಂಬ ಶಾರ್ಟಾಗಿ ಹೇಳ್ತೀನಿ. ನಮ್ಮ ಯಜಮಾನ್ರು ಆರೆಂಜ್ ಹಾಕ್ಕೊಂಡಿದ್ದಾರೆ. ಸೊ ಇವಾಗ ಹೊರಟಿದ್ದೀವಿ ಗೈಸ್. ಗಾಡಿ ಪಂಚರ್ ಆಯಿತು, ಅದಕ್ಕೆ ಹೋಗಿದ್ದಾರೆ. ಮಾಯಾನ ಅವಳು ರೇಖಾ ಪುನಿಕಾ. ಏನು ಅಡುಗೆ ಮಾಡ್ತಾ ಇದ್ದೀರಾ? ಅದೇ ಆಟ ಆಡ್ಕೊಂಡು ಅಡುಗೆ ಮಾಡ್ತಾ ಇದ್ದೀರಾ? ಜಂಡು ಬಾಮ್ ಇದೆಯಾ? ಯಾಕೆ ವೇಸ್ಟ್ ಮಾಡಬೇಡ, ಜಂಡು ಬಾಮ್ ಇಟ್ಕೋ. ಸರಿ. ಹಾಯ್. ಭಾಗ್ಯಶ್ರೀನಾ? ಭಾಗ್ಯೇಶನಾ? ಸ್ಕೂಲ್ಗೆ ಹೋಗ್ತೀಯಾ? ಹೋಗುತ್ತಾನೆ. ಅಂಗನವಾಡಿಗೆ ಹೋಗ್ತೀಯಾ? ಸರಿ. ನೀನು ಸ್ಕೂಲ್ಗೆ ಹೋಗ್ತೀಯಪ್ಪ? ಎಷ್ಟೇ ಸ್ಟ್ಯಾಂಡರ್ಡಾ? 10th. ಓ ಪಬ್ಲಿಕ್ಕು. ನಾವು ಲೇಟಾಗಿ ಬಂದರೆ ತುಂಬ ಹೋಗಿರ್ತಿತ್ತು. ವೇ ಟು ಟೆಂಪಲ್ ಈಸ್ ಈ ಕಡೆ ಗೈಸ್. ನಿಜವಾದ ಆನೆ ಇದ್ದಂಗಿದೆ ನೋಡಿ ಗೈಸ್, ಎಷ್ಟು ಕ್ಯೂಟಾಗಿದೆ ಆನೆ. ಈ ಕಡೆಯಿಂದ ಹೋಗ್ಬೇಕು. ನಾವೀಗ ಬಂದಿರೋದು RR ನಗರ್ ರಾಜರಾಜೇಶ್ವರಿ ಟೆಂಪಲ್ಗೆ.
ಗೈಸ್ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮುಗೀತು. ಇವಾಗ ನಮ್ಮ ಯಜಮಾನ್ರು ಪಾರ್ಕಲ್ಲಿ ವಾಕ್ ಮಾಡ್ತಾ ಇದ್ದಾರೆ, ನಾನು ಕೂತಿದ್ದೀನಿ. ಬಿಕಾಸ್ ನಾನು ವಾಕ್ ಮಾಡೋ ಅಂಥ ಚಪ್ಪಲಿ ಹಾಕ್ಕೊಂಬಂದಿಲ್ಲ, ಸೊ ಅದಕ್ಕಾಗಿ ಕೂತಿದ್ದೀನಿ. ಅಪೋಸಿಟಲ್ಲಿ ಮೋಮೋಸ್ ಮಾಡ್ತಿದ್ದಾರೆ. ಭವಿಷ್ಯ ಬಂದಿದ್ರೆ ಗ್ಯಾರಂಟಿ ಕೊಡಿಸ್ಕೊತಾ ಇದ್ಲು. ಗೈಸ್ ಇಲ್ಲೇ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ ಕಾಫಿ ಕಟ್ಟೆನಲ್ಲಿ. ಸೊ ನಾನು ನಮ್ಮ ಯಜಮಾನ್ರು ಕಾಫಿ ಕುಡ್ಕೊಂಡು ಅದಾದಮೇಲೆ ಮನೆಗೆ ಹೋಗ್ತೀವಿ. ಆ್ಯಂಡ್ ಭವಿಷ್ಯ ಆಲ್ರೆಡಿ ಕಾಲ್ ಮಾಡಿದ್ಲು. ಮೇ ಬಿ ಮನೆಗೆ ಹೋಗಿದ ತಕ್ಷಣ ಅವಳನ್ನು ಕರ್ಕೊಂಬರೋದಕ್ಕೆ ಹೋಗಬೇಕಾಗತ್ತೆ. ಆ್ಯಂಡ್ ನಮ್ಮ ಯಜಮಾನ್ರು ಕಾಫಿ ತರ್ತಾಯಿದ್ದಾರೆ. ನಮ್ಮ ಯಜಮಾನ್ರು ಕಾಫಿ ಕುಡಿಯಲ್ಲ ಅಂತ ಅಂದ್ಕೊಂಡಿದ್ದೀರಲ್ಲ, ಕುಡಿತಾ ಇದ್ದಾರೆ ನೋಡಿ. ಏನೋ ವಿಶೇಷವಾಗಿ ಕುಡಿತಾ ಇದ್ದೀನಿ ಅಷ್ಟೇ. ವರ್ಷಕ್ಕೆ ಒಂದು ಅಥವಾ 2 ಕಾಫಿ. ಗೈಸ್ ಈಗ ತಾನೇ ಮನೆಗೆ ಬಂದ್ವಿ. ಆ್ಯಂಡ್ ಭವಿಷ್ಯ ಕಾಲ್ ಮಾಡಿದ್ಲು ಪಿಕ್ ಮಾಡಿ ಅಂತ. ಅವರಪ್ಪ ಹೋಗಿದ್ದಾರೆ ಕರ್ಕೊಂಬರೋದಕ್ಕೆ. ಓಕೆ ಗೈಸ್, ಈಗ ನವರಾತ್ರಿಯ 7ನೇ ದಿವಸ ನಾವು ಯಾವ ದೇವಿನ ಪೂಜೆ ಮಾಡ್ತೀವಿ ಅಂತ ಹೇಳ್ತೀನಿ. ನನ್ನ ಸ್ಟೋರಿ ತುಂಬ ಲಾಂಗ್ ಇದೆ, ಬಟ್ ವೆರಿ ಶಾರ್ಟಾಗೆ ನಾನು ಹೇಳಿಬಿಡ್ತೀನಿ. ನವರಾತ್ರಿಯ 7ನೇ ದಿವಸ ನಾವು ಕಾಳರಾತ್ರಿ ಅನ್ನೋ ದೇವಿನ ಪೂಜೆ ಮಾಡ್ತೀವಿ. ಶುಂಭ ನಿಶುಂಭ ಅನ್ನೋ ರಾಕ್ಷಸರು ಫುಲ್ಲು ಟೆರರ್ನ ಸ್ಪ್ರೆಡ್ ಮಾಡಿರ್ತಾರೆ. ದೇವತೆಗಳು ತಿರ್ಗಾ ಹೋಗಿ ಪಾರ್ವತಿ ದೇವಿನ ಹೆಲ್ಪ್ ಕೇಳ್ತಾರೆ. ಪಾರ್ವತಿ ದೇವಿ ಒಳಗಿಂದ ಅಂಬಿಕಾ ದೇವಿ ಬರ್ತಾರೆ. ತುಂಬ ಸುಂದರವಾಗಿರ್ತಾರೆ ಅವರು ನೋಡೋದಕ್ಕೆ. ಸೊ ಅವ್ರನ್ನ ಶುಂಭ ನಿಶುಂಭನ ಕೊಲ್ಲೋದಕ್ಕೆ ಅಂತ ಕಳಿಸ್ತಾರೆ. ಆಗ ಶುಂಭ ನಿಶುಂಭ ಅವರು ಅಂಬಿಕಾ ದೇವಿ ಬಗ್ಗೆ ಗೊತ್ತಾಗಿದ ತಕ್ಷಣ ಅವ್ರನ್ನ ಮದುವೆ ಆಗ್ತೀವಿ ನಾವು ಅಂತ ಹೇಳಿಬಿಟ್ಟು ಪ್ರಪೋಸಲ್ನ ಧೂಮ್ರಲೋಚನ ಅನ್ನೋ ಒಬ್ಬ ರಾಕ್ಷಸನ ಕೈನಲ್ಲಿ ಕಳಿಸ್ತಾರೆ. ಆಗ ಅಂಬಿಕಾದೇವಿ ನನ್ನನ್ನು ಯಾರು ಸೋಲಿಸ್ತಾರೋ ಅವ್ರನ್ನ ನಾನು ಮದುವೆ ಆಗೋದು ಅಂತ ಹೇಳ್ತಾರೆ. ಸೊ ಆಗ ಧೂಮ್ರಲೋಚನನೇ ಫೈಟಿಗೆ ಬೀಳ್ತಾರೆ. ಪಾರ್ವತಿ ದೇವಿಯವರೇ ಸ್ವಯಂ ಕಾಳರಾತ್ರಿಯಾಗೆ ಕನ್ವರ್ಟ್ ಆಗಿ ಧೂಮ್ರಲೋಚನನ ಕೊಲ್ತಾರೆ. ಇದು ಗೊತ್ತಾಗಿದ ತಕ್ಷಣ ಶುಂಭ ನಿಶುಂಭ ಅವರು ಚಂಡಾಮುಂಡ ಅನ್ನೋ ರಾಕ್ಷಸರನ್ನ ಕಳಿಸ್ತಾರೆ. ಚಂಡಾಮುಂಡ ರಾಕ್ಷಸರನ್ನು ಕಾಳರಾತ್ರಿ ಈಸಿಯಾಗೆ ಕೊಂದ್ಬಿಡ್ತಾರೆ. ಆಗ ಚಂಡಾಮುಂಡನ ಸಾಯಿಸಿರೋದ್ರಿಂದ ಚಾಮುಂಡಿ ಅನ್ನೋ ಹೆಸರು ಬಂತು ದೇವಿಗೆ. ನೆಕ್ಸ್ಟ್ ರಕ್ತಬೀಜಾಸುರನ್ನ ಕಳಿಸ್ತಾರೆ. ಏಕೆಂದರೆ ರಕ್ತಬೀಜಾಸುರನಿಗೆ ಫುಲ್ಲು ದೊಡ್ಡ ಪವರ್ ಸಿಕ್ಕಿರುತ್ತೆ. ಅವ್ರದ್ದು ರಕ್ತ ಒಂದು ಡ್ರಾಪು ನೆಲಕ್ಕೆ ಸೋಕಿದ್ರೆ ಆ ಡ್ರಾಪಿಂದ ಇನ್ನೊಬ್ಬ ರಾಕ್ಷಸ ಉಟ್ಕೊಳ್ತಾನೆ. ಸೊ ಅವ್ರನ್ನ ಸೋಲ್ಸೋದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಶುಂಭ ನಿಶುಂಭ ರಕ್ತಬೀಜಾಸುರನ್ನ ದೇವಿ ಹತ್ರ ಕಳಿಸ್ತಾರೆ. ಆಗ ದೇವಿ ಕೊಲ್ಲೋದಕ್ಕೆ ಟ್ರೈ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಹೆಚ್ಚು ರಾಕ್ಷಸಗಳು ಉತ್ಪನ್ನ ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ಆಗ ಅಂಬಿಕಾದೇವಿ ಕಾಳರಾತ್ರಿ ದೇವಿಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ, ಒಂದು ಡ್ರಾಪ್ ಆಫ್ ಬ್ಲಡ್ಡನ್ನು ನೆಲಕ್ಕೆ ಬೀಳಬಾರ್ದು, ಆ ರೀತಿ ನೀನು ಕೊಲ್ಲಬೇಕು, ಸೊ ರಕ್ತನೆಲ್ಲ ಕುಡಿದ್ಬಿಡು ಅಂತ ಹೇಳ್ತಾರೆ. ಆಗ ಕಾಳರಾತ್ರಿ ಒಂದು ಡ್ರಾಪ್ನು ನೆಲಕ್ಕೆ ಸೋಕದಂಗೆ ರಕ್ತಬೀಜಾಸುರನ್ನು ಸಾಯಿಸ್ಬಿಡ್ತಾರೆ. ಅದಾದಮೇಲೆ ಈಗ ನಿಶುಂಭನೇ ಫೈಟಿಗೆ ಬರ್ತಾರೆ. ಕಾಳರಾತ್ರಿ ನಿಶುಂಭನ್ನು ಸಾಯಿಸ್ಬಿಡ್ತಾರೆ. ಹಾಗೆ ಲಾಸ್ಟಲ್ಲಿ ಶುಂಭ ಬಂದುಬಿಟ್ಟು ಚೆನ್ನಾಗಿ ಅವಮರ್ಯಾದೆ ಮಾಡ್ತಾರಂತೆ. ನೀನು ಹೆಣ್ಣಾಗಿ ನನ್ನನ್ನೇ ಸಾಯಿಸೋ ಅಷ್ಟು ಧೈರ್ಯನ ನಿನ್ನ ಕೈನಲ್ಲಿ ಆಗೋದಿಲ್ಲ ಅಂದಾಗ ದೇವಿ ಅವ್ರನ್ನೂ ಸಹ ಭಯಂಕರವಾಗಿ ಕೊಂದುಬಿಡ್ತಾರಂತೆ. ಸೊ ಈ ದೇವಿಗೆ ಪೂಜೆ ನಾವು ಏನಕ್ಕೆ ಮಾಡ್ತೀವಿ ಅಂತ ಅಂದರೆ, ಎಂಥ ಕಷ್ಟಕರ ಟೈಮ್ ಇದ್ರೂ ಒಂದು ಹೋಪ್ ಆಫ್ ಇದ್ದೇ ಇರುತ್ತೆ ಅಂತ. ನಾವು ಸೋಲ್ನ ಯಾವತ್ತೂ ಒಪ್ಕೋಬಾರ್ದು. ಇನ್ ಕೇಸ್ ನಾವು ಒಳ್ಳೆ ದಾರಿನಲ್ಲಿ ನಡೀತಿದ್ರೆ. ಆರೆಂಜ್ ಕಲರ್ ರಿಸೆಂಬಲ್ಸ್ ಹೋಪ್ ಇನ್ ದ ಡಿಫಿಕಲ್ಟ್ ಸಿಚುವೇಶನ್. ಸೊ ಎಂಥ ಡಿಫಿಕಲ್ಟ್ ಸಿಚುವೇಶನ್ ಇದ್ರೂ ನಾವು ಅದನ್ನು ಮೀರಿ ಅದನ್ನು ಗೆದ್ದು ಲೈಫ್ನಲ್ಲಿ ಮುಂದೆ ಹೋಗ್ತೀವಿ ಅಂತ ಹೇಳಿಬಿಟ್ಟು. ಸೊ ಐ ಹೋಪ್ ನಿಮಗೆ ಈ ಸ್ಟೋರಿ ಅರ್ಥ ಆಗಿರುತ್ತೆ ಅಂತ. ಬಿಕಾಸ್ ಇದು ತುಂಬ ಲೆಂತಿ ಸ್ಟೋರಿ ಇತ್ತು, ನಾನು ಶಾರ್ಟ್ ಮಾಡಿಬಿಟ್ಟು ಹೇಳಿದ್ದೀನಿ. ಆ್ಯಂಡ್ ಇವಾಗ ಭವಿಷ್ಯ ಅವರಪ್ಪ ಹೋಗಿದ್ದಾರೆ, ಇನ್ನೇನು ಭವಿಷ್ಯ ಬರ್ತಾಳೆ ಆ್ಯಂಡ್ ಅಲ್ಲಿ ಶೋ ಹೇಗೆ ರೆಡಿ ಆಗಿದ್ದಾಳೆ ಅಂತ ಹೇಳಿಬಿಟ್ಟು. ಗೈಸ್ ಭವಿಷ್ಯ ಬಂದೆ ಅಮ್ಮ ಇವತ್ತು ಏನು ತಿಂದಿಲ್ಲ ಅಮ್ಮ. ಹೆಂಗಿದ್ದಾಳೆ ಭವಿಷ್ಯ ಸರಿಯಾಗಿ ಡ್ರೆಸ್ ತೋರಿಸು. ಏನಕ್ಕೆ ಅಂದರೆ ನೀನು ರೆಡಿ ಆದಾಗ ತೋರಿಸಿಲ್ಲ. ಅಪ್ಪಂಗೆ ಕೀ ಮತ್ತೆ ಗಾಡಿ ಕೀ ಮತ್ತೆ ಆಯಿಲ್ ಕೊಟ್ಬಿಡು ಫಸ್ಟ್. ಕೊಟ್ಟೆ. ಮೊದಲು ಬ್ಯಾಗ್ ಕೆಳಗಡೆ ಇಟ್ಬಿಟ್ಟು ತೋರಿಸ್ಬಿಡು. ಇಲ್ಲ ಇಲ್ಲಿ ತೆಗೆದ್ಬಿಡು ವಿಡಿಯೋ.
ಓಕೆ ಒಂದ್ ನಿಮಿಷ ಬಂದೆಪ್ಪ. ಓ ಎಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇದೆ ಗೊತ್ತಾ. ಇಟ್ ಈಸ್ ನಾಟ್ ಅಟ್ ಆಲ್ ಲೈಕ್ ಇಟ್ಸ್ ನಾಟ್ ಸೂಟಿಂಗ್ ಅಂತ. ಒಂದು ನಿಮಿಷ ವಿಡಿಯೋ ಮಾಡ್ತೀನಿ ತಾಳು. ಗೈಸ್ ಇಲ್ಲಿ ನೋಡಿ ಗೈಸ್, ನೆನೆ ಆಯ್ತು ತೆಗೆದ್ಬಿಡು ಗೈಸ್. ಮೂಗ್ನತ್ತು ನೀವು ನೋಡಿದ್ರಿ ಆಲ್ರೆಡಿ. ಆ್ಯಂಡ್ ಈ ವೇಲ್ ನೆನೆ ತೊಗೊಂಬಂದಿದ್ದು ಸೂಟ್ ಆಗಲ್ಲ ಅಂತ ಅನ್ಕೊಂಡಿದ್ವಿ, ಬಟ್ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದೆ. ಆ್ಯಂಡ್ ಗಾಗ್ರಾ ಕೆಳಗಡೆ ನಾನೇ ಹೊಲ್ದಿರೋದು. ಬ್ಲೌಸ್ ಬಂದ್ಬಿಟ್ಟು ಸುಕನ್ಯಾ ಅವರು, ತುಂಬ ಥ್ಯಾಂಕ್ ಯು ಸುಕನ್ಯಾ ಅವರು. ಕೇಳಿದ ತಕ್ಷಣ ಹೊಲ್ಕೊಟ್ಬಿಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ. ಆ್ಯಂಡ್ ನೋಡಿ ಗೈಸ್, ಈ ವಾಲೆ ಇದೆಯಲ್ಲ, ಇದು ನಾನೇ ಮಾಡ್ಕೊಂಡಿರೋದು. ನಂದು ಇದು ಹ್ಯಾಂಡ್ ಮೇಡ್ ಇಯರಿಂಗ್ ಅಲ್ವಾ ಭವಿಷ್ಯ? ಇದು ಬಿದೋಗುತ್ತೆ ಅನ್ಬಿಟ್ಟು ಏನ್ ಮಾಡ್ದೆ ಗೊತ್ತಾ, ನಾನು ಮೊದ್ಲೇ ಹಾಕಿದ್ನಲ್ಲ ವಾಳೆ, ಅದ್ರ ತಿರ್ಪ ಸರಿ ಡಬಲ್ ತಿರ್ಪ. ಒಂದ್ ನಿಮಿಷ ಸಾಕಾಯ್ತು. ಫೋಟೋ ತಗೊಳ್ಳೋಣ ಒಂದೇ ಒಂದು, ನಾನು ನೀನು ಅಪ್ಪ ಪ್ಲೀಸ್. ಆಯ್ತು, ಒಂದ್ ತಿರ್ಪ ತಾನೇ ತೆಗ್ದಿರೋದು. ಓಕೆ ಓಕೆ ಸರಿ ಬೇಗ ಬಾ. ಓಕೆ. ತಿರ್ಪ ಒಂದ್ ತಿರ್ಪ ತಾನೇ ಬಿದ್ದಿರೋದು, ಬಿಡು. ತಿರ್ಪ ಬಿದೋಯ್ತು. ಇರ್ಲಿ ಬಿಡು. ಡ್ರಾಮ್ಯಾಟಿಕ್ ಸ್ಟೆಪ್ಸ್ ಎಲ್ಲ ಹಾಕು ನೋಡೋಣ ಹೆಂಗೆ ಆಗ್ದೆ ನೀನು ಅಲ್ಲಿ ಸ್ಟೆಪ್ಸು. ಏನ್ ಹಾಡು ಹಾಕಿದ್ರು? ಛೀ ಅಂತಿದ್ದೆ. ಓಕೆ, ಇವತ್ತಿನ ಗಾದೆ ಭವಿಷ್ಯನೇ ಹೇಳೋದು ಗೈಸ್. ಮೊನ್ನೆ ಹೇಳಿದ್ಲಲ್ಲ, ಮುಳ್ಳಿಂದಾನೆ. ಕರೆಕ್ಟ್, ಅದೇ ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ಓಕೆ, ಈ ಗಾದೆ ಫಿಕ್ಸು. ಇವಾಗ ಅವರಪ್ಪ ಬರ್ಲಿ, ಅವರಪ್ಪ ಬಂದಿದ ತಕ್ಷಣ. ಓಕೆ ಗೈಸ್, ಈಗ ತಾನೇ ಭವಿಷ್ಯ ಹೇಳ್ದಂಗೆ ಗಾದೆ ಅವಳೇ ಸೆಲೆಕ್ಟ್ ಮಾಡಿರೋದು. ಮುಳ್ಳನ್ನ ಮುಳ್ಳಿಂದಲೇ ತೆಗೆಯಬೇಕು ಅಂತ. ರೀ ಬನ್ರಿ ಇಲ್ಲಿ. ಓ ಇಬ್ರು ಹೊರಟೋಗಿದ್ದಾರೆ ಗೈಸ್. ನಿಮ್ಗಳಿಗೆ ಗಾದೆ ಅದ್ರದ್ದು ಇದ್ರದ್ದು ಎಲ್ಲ ಮೀನಿಂಗ್ ಹೇಳೋದು ಇವೆಲ್ಲ ಬೋರಿಂಗ್ ಅನ್ನಿಸ್ತಿದೆ ಅಂತ ಅಂದರೆ ಹೇಳಿ ಗೈಸ್. ಏನು ಗೊತ್ತಾ, ನಮ್ಮ ಯಜಮಾನ್ರು ಮೊನ್ನೆ ಹೇಳಿದ್ರು, ನೀನು ಹೀಗೆ ಗಾದೆ ಗಾದೆ ಅಂತ ಆಡ್ತಾ ಇದ್ರೆ ಎಲ್ಲರಿಗೂ ಬೋರ್ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರು. ಮತ್ತು ಐ ನೋ ದೇವ್ರದ್ದು ಯಾವಾಗಲೂ ಹಾಕ್ತಾಯಿದ್ರೆ ನಾನು ನಿಮಗೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಜನಕ್ಕೆ ದೇವ್ರ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ. ಅದೇನೋ ಹೇಳ್ತಾರಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅಂತ, ಸಂಕಟ ಬಂದಾಗ ಮಾತ್ರ ನೆನಪಿಸ್ಕೊಳ್ಳೋದು ನಾವು ವೆಂಕಟರಮಣನ. ಬಟ್ ನಮ್ಮ ಮನೆಯಲ್ಲಿ ನಾವು ಜಾಸ್ತಿ ದೇವಸ್ಥಾನಕ್ಕೆ ಹೋಗ್ತೀವಿ ಗೈಸ್. ನಮಗೆ ಇಷ್ಟ ಆಗುತ್ತೆ ದೇವಸ್ಥಾನದ್ದು ಎನ್ವೈರ್ಮೆಂಟ್, ಅದಕ್ಕೆ ಹೋಗ್ತಾನೇ ಇರ್ತೀವಿ. ಹೋದಾದ್ಮೇಲೆ ನಾನು ತೋರಿಸ್ತೀನಿ. ಅಲ್ಲ ರೀ, ಹೋಗೋಕ್ಕೆ ಟೈಮ್ ಹೆಂಗೆ ತೆಗಿಬೇಕು ಅಂತ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಏನಿಲ್ಲ, ಆಯ್ತು, ನನಗೆ ಹೇಳ್ತಾ ಇದ್ದಾರೆ ಗೈಸ್. ನೀವು ಮೊದಲು ಎಷ್ಟು ಸರಿ ಹೋಗ್ತಿದ್ರಿ? ನಾನು ಕೆಲಸ ಜಾಸ್ತಿ ಇತ್ತು. ಹಂಗೇನೆ ನಮ್ದು ಏನೋ ಒಂದು ಸಿಚುವೇಶನ್ ಇರ್ತಿತ್ತು ಗೈಸ್. ಬಟ್ ಹೋಗ್ತೀವಿ ಇವಾಗ ಜಾಸ್ತಿ ದೇವಸ್ಥಾನಕ್ಕೆ. ಸಂಕಟ ಬಂದಾಗ ವೆಂಕಟರಮಣ ಮೀನಿಂಗ್ ಹೇಳಿ. ಎಲ್ಲ ಊಟ ಗೀಟ ಮಾಡ್ಕೊಂಡು ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡಿರ್ತೀವಿ. ಅದಲ್ಲ, ಅಯ್ಯೋ ಸಾರಿ, ಗಾದೆನೇ ಚೇಂಜ್ ಮಾಡಿಬಿಟ್ರೆ. ಮುಳ್ಳನ್ನ ಮುಳ್ಳಿಂದಲೇ ತೆಗಿಯಬೇಕು. ಮುಳ್ಳಿಂದ ತೆಗಿಬೇಕು. ಎಷ್ಟೇ ಕೆಟ್ಟವರಿದ್ರೂ ನೀವು ಒಳ್ಳೆ ತಂದಲ್ಲಿತ್ತು ಅಂತಂದರೆ ಏನಿಲ್ಲ, ಒಂದೇ ಏನು ಮುಳ್ಳನ್ನ ಮುಳ್ಳಿಂದ ತೆಗಿಯಬೇಕು. ಮುಳ್ಳಿಂದ ನೆನಪಿಸ್ಕೊಳ್ಳಿ. ಏನಂತ ಹೇಳಿದ್ರು ಉಮಾ ಅದಕ್ಕೆ ಒಂದು ಟೈಮ್ನಲ್ಲಿ. ನಮ್ಮ ಅಕ್ಕ ಒಬ್ರು ಇದ್ದಾರೆ, ಉಮಾದೇವಿ ಅಂತ, ಮನೆಗೆ ದೊಡ್ಡವರು ಅವರು, ಹೆಣ್ಮಕ್ಳಲ್ಲಿ. ಅವ್ರೊಂದು ಸಾತಿ ನೆಗಡಿ ಏನಾಯಿತು, ನೆಗಡಿ ಜ್ವರ ಆ ಥರ ಇತ್ತು. ಪುಟಿ ಹುಷಾರು ಅಂತಂದೆ. ಏನಿಲ್ಲಪ್ಪ, ಒಂದು ಐಸ್ ಕ್ರೀಮ್ ತಿನ್ಬಿಟ್ರೆ ಸಾಕು, ಹೊರಟೋಗುತ್ತೆ. ಅದು ಮುಳ್ಳಿಂದನೇ ತೆಗಿಬೇಕು ಅಂತಂದು ಸುಮಾರು ಅವರು ಹೊಸೂರು ರೋಡಲ್ಲಿದ್ದರು ಮನೆ. ಆವಾಗ ನನಗೆ ಜ್ಞಾಪಕ ಹೇಳಿದ ಪದ. ಅದನ್ನು ಇವಾಗ ಇವಳು ಕೇಳಿದ್ದಕ್ಕೆ ಅದಕ್ಕೆ ಟ್ಯಾಲಿ ಮಾಡ್ತಾ ಇದ್ದೀನಿ. ಮುಳ್ಳಿಂದನೇ ತೆಗಿಬೇಕು, ಬಟಾರಿ ಎಲ್ಲಾನು ತೆಗಿಯೋಕ್ಕಾಗಲ್ಲ. ನಿಜವಾದ ಅರ್ಥ ಅಂದರೆ ಇದೊಂದು ಸಿಚುವೇಶನ್ನು ಹೇಳಿದ್ದು. ಸೊ ನಿಜವಾದ್ದು ಮೀನಿಂಗ್ ಏನಂತ ಅಂದರೆ ಮುಳ್ಳಿಂದನೇ ತೆಗಿಬೇಕು ಅಂತ ಅಂದರೆ, ಇವಾಗ ಹಠ ಮಾಡೋ ಮಕ್ಕಳಿರ್ತಾರೆ ಅಂಥವ್ರಿಗೆ ನಾವು ಅದೇ ರೀತಿ ಒಂದೊಂದು ಸರಿ ಟೈನ್ ಮಾಡಬೇಕಾಗತ್ತೆ. ಪ್ರೀತಿಯಿಂದ ಹೇಳೋಕ್ಕೆ ಟ್ರೈ ಮಾಡ್ತೀವಿ, ಆಗೋದಿಲ್ಲ. ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೋ ಹಾಗೆ ಬಿಹೇವ್ ಮಾಡ್ತೀವಿ ಒಂದೊಂದು ಸರಿ.
ಅದೇ ಒಬ್ಬೊಬ್ರು ಪ್ರೀತಿಯಿಂದ ನಡ್ಕೊಂಡ್ರೆ ನಾವು ವಾಪಸ್ಸು ಪ್ರೀತಿಯಿಂದನೇ ಅವ್ರಿಗೆ ಇದು ಮಾಡ್ತೀವಿ. ಇವಾಗ ಭವಿಷ್ಯನೇ ಉತ್ತರ ಹೇಳ್ತಾಳೆ ಇದಕ್ಕೆ, ಅವಳೇ ಗಾದೆ ಹೇಳಿದ್ದು. ನೋಡೋಣ ಏನು ಉತ್ತರ ಹೇಳ್ತಾಳೆ ಅಂತ. ಏನೋ ಅವಳಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಅನ್ಸುತ್ತೆ. ಅದೇ ಅಪ್ಪ ಹೇಳ್ತಲ್ಲ ಏನು ಹೇಳ್ತಪ್ಪ? ನಂಗೆ ಗೊತ್ತಿತ್ತು ಗೈಸ್, ಇವಳಿಗೆ ಅರ್ಥ ಇವ್ಳಿಗೆ ಗೊತ್ತಿಲ್ಲ. ಕೋಪ ಮಾಡ್ಕೊಂಡಿರೋರ್ಗೆ ನಾವು ಕೋಪ ಮಾಡ್ಕೊಂಡು ನಮಗೆ ರೂಢಾಗಿ ಆಡ್ತಿರೋರ್ಗೆ ನಾವು ಅವ್ರಿಗೆ ರೂಢಾಗಿ ಅವ್ರದ್ದು ಇದನ್ನ ನಾವು ಟೇಸ್ಟ್ ತೋರಿಸ್ಬೇಕು. ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ಶೋ ದೆಮ್ ದ ಟೇಸ್ಟ್ ಆಫ್ ದೇರ್ ಮೆಡಿಸಿನ್. ಅವಾಗ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ ರೈಟ್ ಗೈಸ್. ಓಕೆ, ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಇನ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ನಿಮಗೆ ಬೋರಿಂಗ್ ಅನ್ನಿಸ್ತಾ ಇದ್ದರೆ ನಂದು ದೇವ್ರ ಕಥೆಗಳು ಹೇಳಿ ಗೈಸ್, ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ಇನ್ನು 3 ದಿನ ಇರುತ್ತೆ ಹಬ್ಬ ಗೈಸ್. 3 ದಿನನೂ ಅಲ್ಲ, ಇನ್ನು 2 ದಿನ ಇರುತ್ತೆ. ಅದಾದ್ಮೇಲೆ ನಾನು ಏನಕ್ಕೆ ಸ್ಟೋರಿ ಹೇಳಲಿ, ನಾನು ತಿಳ್ಕೊಂಡು ಸುಮ್ಮನಾಗ್ತೀನಿ. ಆ್ಯಂಡ್ ಬಾಯ್ ಹೇಳುತ್ತೀನಿ. ಬಾಯ್ 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 ಗೈಸ್. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಗೈಸ್. ಮೋಮೋಸ್ ತಿನ್ನೋ ಸ್ಟೈಲ್ ನೋಡಿ. ನಮ್ಮ ಯಜಮಾನ್ರು ಹೊಸ ಚಡ್ಡಿ. ನೆಕ್ಸ್ಟ್ ಕಮಿಂಗ್ ಡೇಸ್ನಲ್ಲಿ ಅದು ನಮ್ಮ ಚಡ್ಡಿ ಆಗುತ್ತೆ.